ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, CHGK ಚಾನಲ್ಗೆ ಸ್ವಾಗತ. ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಸಿಕ್ಕಿಂನ ರಾಜ್ಯ ಪ್ರಾಣಿ? ಆಪ್ಷನ್ ಎ ಕೆಂಪು ಪಾಂಡ, ಆಪ್ಷನ್ ಬಿ ಕರಡಿ, ಆಪ್ಷನ್ ಸಿ ಹಿಮಚಿರತೆ, ಆಪ್ಷನ್ ಡಿ ಮೋಡದ ಚಿರತೆ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕೆಂಪು ಪಾಂಡ. ಸಿಕ್ಕಿಂ ರಾಜ್ಯದ ಪ್ರಾಣಿ ಕೆಂಪು ಪಾಂಡ ಆಗಿದೆ. ಮುಂದಿನ ಪ್ರಶ್ನೆ, ಖ್ಯಾಲ್ ಯಾವ ರಾಜ್ಯದ ಹಿಂದೂಸ್ತಾನಿ ಜನಪದ ನೃತ್ಯ ನಾಟಕವಾಗಿದೆ? ಆಪ್ಷನ್ ಎ ಆಂಧ್ರಪ್ರದೇಶ್, ಆಪ್ಷನ್ ಬಿ ಮಧ್ಯಪ್ರದೇಶ್, ಆಪ್ಷನ್ ಸಿ ಉತ್ತರ ಪ್ರದೇಶ್, ಆಪ್ಷನ್ ಡಿ ರಾಜಸ್ಥಾನ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ರಾಜಸ್ಥಾನ್. ಖ್ಯಾಲ್ ರಾಜಸ್ಥಾನ್ ರಾಜ್ಯದ ಹಿಂದೂಸ್ತಾನಿ ಜನಪದ ನೃತ್ಯವಾಗಿದೆ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಕ್ರೀಡೆಯಲ್ಲಿ ಆಫ್ ಬ್ರೇಕ್ ಎಂಬ ಪದವನ್ನು ಬಳಸಲಾಗುತ್ತದೆ? ಆಪ್ಷನ್ ಎ ಫುಟ್ಬಾಲ್, ಆಪ್ಷನ್ ಬಿ ಹಾಕಿ, ಆಪ್ಷನ್ ಸಿ ಬ್ಯಾಡ್ಮಿಂಟನ್, ಆಪ್ಷನ್ ಡಿ ಕ್ರಿಕೆಟ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಕ್ರಿಕೆಟ್. ಕ್ರಿಕೆಟ್ ಕ್ರೀಡೆಯಲ್ಲಿ ಆಫ್ ಬ್ರೇಕ್ ಎಂಬ ಪದವನ್ನು ಬಳಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಜಮ್ಮು ಮತ್ತು ಕಾಶ್ಮೀರ ರಾಜ್ಯವನ್ನು ಯಾವ ವರ್ಷದಲ್ಲಿ 2 ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಭಜಿಸಲಾಗಿದೆ? ಆಪ್ಷನ್ ಎ 2014, ಆಪ್ಷನ್ ಬಿ 2017, ಆಪ್ಷನ್ ಸಿ 2019, ಆಪ್ಷನ್ ಡಿ 2018. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ 2019. ಜಮ್ಮು ಮತ್ತು ಕಾಶ್ಮೀರ ರಾಜ್ಯವನ್ನು 2019ರಲ್ಲಿ 2 ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಭಜಿಸಲಾಗಿದೆ. ಮುಂದಿನ ಪ್ರಶ್ನೆ, ಭಾರತ ಸರ್ಕಾರದ ಮೊದಲ ಕಾನೂನು ಅಧಿಕಾರಿ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ಭಾರತದ ಮುಖ್ಯ ನ್ಯಾಯಮೂರ್ತಿ, ಆಪ್ಷನ್ ಬಿ ಸಾಲಿಸಿಟರ್ ಜನರಲ್, ಆಪ್ಷನ್ ಸಿ ಅಟಾರ್ನಿ ಜನರಲ್, ಆಪ್ಷನ್ ಡಿ ಅಡ್ವೊಕೇಟ್ ಜನರಲ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಅಟಾರ್ನಿ ಜನರಲ್. ಭಾರತ ಸರ್ಕಾರದ ಮೊದಲ ಕಾನೂನು ಅಧಿಕಾರಿ ಎಂದು ಅಟಾರ್ನಿ ಜನರಲ್ ಅವರನ್ನು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಪೆನಿನ್ಸುಲರ್ ಭಾರತದ ಅತಿ ಎತ್ತರದ ಪರ್ವತ ಶಿಖರ ಯಾವುದು? ಆಪ್ಷನ್ ಎ ಅನ್ನೈಮುಡಿ, ಆಪ್ಷನ್ ಬಿ ದೊಡ್ಡ ಬೆಟ್ಟ, ಆಪ್ಷನ್ ಸಿ ಮಹೇಂದ್ರಗಿರಿ, ಆಪ್ಷನ್ ಡಿ ನೀಲಗಿರಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಅನ್ನೈಮುಡಿ. ಪೆನಿನ್ಸುಲರ್ ಭಾರತದ ಅತಿ ಎತ್ತರದ ಪರ್ವತ ಶಿಖರ ಅನ್ನೈಮುಡಿ ಆಗಿದೆ. ಮುಂದಿನ ಪ್ರಶ್ನೆ, ರಾಜನೀತಿಯ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅನ್ನು ಯಾವ ದೇಶದ ಸಂವಿಧಾನದಿಂದ ಅಳವಡಿಸಲಾಗಿದೆ? ಆಪ್ಷನ್ ಎ ಕೆನಡಾ, ಆಪ್ಷನ್ ಬಿ ನಾರ್ವೆ, ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆಪ್ಷನ್ ಡಿ ಐರ್ಲೆಂಡ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಐರ್ಲೆಂಡ್. ರಾಜನೀತಿಯ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅನ್ನು ಐರ್ಲೆಂಡ್ ದೇಶದ ಸಂವಿಧಾನದಿಂದ ಅಳವಡಿಸಲಾಗಿದೆ. ಪ್ರಶ್ನೆ, ಕೆಳಗಿನ ಯಾವ ಭಾರತೀಯ ರಾಜ್ಯಗಳು ಬಾಂಗ್ಲಾದೇಶದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ? ಆಪ್ಷನ್ ಎ ಮೇಘಾಲಯ, ಆಪ್ಷನ್ ಬಿ ಮಿಜೋರಾಂ, ಆಪ್ಷನ್ ಸಿ ತ್ರಿಪುರಾ, ಆಪ್ಷನ್ ಡಿ ಮಣಿಪುರ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಮಣಿಪುರ. ಮಣಿಪುರ ರಾಜ್ಯವು ಬಾಂಗ್ಲಾದೇಶದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ. ಮುಂದಿನ ಪ್ರಶ್ನೆ, ಯಾವ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಕೃಷಿ ಉತ್ಪಾದನೆಯ ಬೆಳವಣಿಗೆ ದರವು ಋಣಾತ್ಮಕವಾಗಿತ್ತು? ಆಪ್ಷನ್ ಎ 3ನೇ ಯೋಜನೆ, ಆಪ್ಷನ್ ಬಿ 2ನೇ ಯೋಜನೆ, ಆಪ್ಷನ್ ಸಿ ಮೊದಲನೇ ಯೋಜನೆ, ಆಪ್ಷನ್ ಡಿ ಯಾವುದೇ ಆಯ್ಕೆ ಸರಿಯಾಗಿಲ್ಲ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ 3ನೇ ಯೋಜನೆ. ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಕೃಷಿ ಉತ್ಪಾದನೆಯ ಬೆಳವಣಿಗೆ ದರವು 3ನೇ ಯೋಜನೆಯಲ್ಲಿ ಋಣಾತ್ಮಕವಾಗಿತ್ತು. ಮುಂದಿನ ಪ್ರಶ್ನೆ, ಯಾವ ರಾಜ್ಯದಲ್ಲಿ ಪಂಚಾಯತ್ ರಾಜ್ ಅನ್ನು ಮೊದಲು ಪರಿಚಯಿಸಲಾಯಿತು? ಆಪ್ಷನ್ ಎ ಬಿಹಾರ್, ಆಪ್ಷನ್ ಬಿ ರಾಜಸ್ಥಾನ್,
ಆಪ್ಷನ್ ಸಿ ಪಂಜಾಬ್, ಆಪ್ಷನ್ ಡಿ ಹರಿಯಾಣ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ರಾಜಸ್ಥಾನ್. ರಾಜಸ್ಥಾನ್ ರಾಜ್ಯದಲ್ಲಿ ಪಂಚಾಯತ್ ರಾಜ್ ಅನ್ನು ಮೊದಲು ಪರಿಚಯಿಸಲಾಯಿತು. ಮುಂದಿನ ಪ್ರಶ್ನೆ, ರಾಜ್ಯ ಸರ್ಕಾರಗಳ ಖಾತೆಗಳನ್ನು ಯಾರು ಸಂಗ್ರಹಿಸುತ್ತಾರೆ ಮತ್ತು ನಿರ್ವಹಿಸುತ್ತಾರೆ? ಆಪ್ಷನ್ ಎ ರಾಜ್ಯದ ರಾಜ್ಯಪಾಲರು, ಆಪ್ಷನ್ ಬಿ ಹಣಕಾಸು ಸಚಿವಾಲಯ, ಆಪ್ಷನ್ ಸಿ ಕೇಂದ್ರ ಸಚಿವ ಸಂಪುಟ, ಆಪ್ಷನ್ ಡಿ ಭಾರತದ ಸಿಎಜಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತದ ಸಿಎಜಿ. ರಾಜ್ಯ ಸರ್ಕಾರಗಳ ಖಾತೆಗಳನ್ನು ಭಾರತದ ಸಿಎಜಿ ಸಂಗ್ರಹಿಸುತ್ತಾರೆ ಮತ್ತು ನಿರ್ವಹಿಸುತ್ತಾರೆ. ಮುಂದಿನ ಪ್ರಶ್ನೆ, ಇಂಗ್ಲಿಷ್ ಯಾವ ಭಾರತೀಯ ರಾಜ್ಯದ ಅಧಿಕೃತ ಭಾಷೆಯಾಗಿದೆ? ಆಪ್ಷನ್ ಎ ಗೋವಾ, ಆಪ್ಷನ್ ಬಿ ನಾಗಾಲ್ಯಾಂಡ್, ಆಪ್ಷನ್ ಸಿ ಉತ್ತರಾಖಂಡ್, ಆಪ್ಷನ್ ಡಿ ಆಸಾಂ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ನಾಗಾಲ್ಯಾಂಡ್. ಇಂಗ್ಲಿಷ್ ನಾಗಾಲ್ಯಾಂಡ್ ರಾಜ್ಯದ ಅಧಿಕೃತ ಭಾಷೆಯಾಗಿದೆ. ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನಕ್ಕೆ ವಸ್ತುನಿಷ್ಠ ನಿರ್ಣಯವನ್ನು ಯಾರು ಪ್ರಸ್ತಾಪಿಸಿದರು? ಆಪ್ಷನ್ ಎ ಮಹಾತ್ಮ ಗಾಂಧಿ, ಆಪ್ಷನ್ ಬಿ BR ಅಂಬೇಡ್ಕರ್, ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು, ಆಪ್ಷನ್ ಡಿ ರಾಜೇಂದ್ರ ಪ್ರಸಾದ್. ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು. ಭಾರತ ಸಂವಿಧಾನಕ್ಕೆ ವಸ್ತುನಿಷ್ಠ ನಿರ್ಣಯವನ್ನು ಪ್ರಸ್ತಾಪಿಸಿದವರು ಜವಾಹರ್ಲಾಲ್ ನೆಹರು ಅವರು ಆಗಿದ್ದಾರೆ. ಮುಂದಿನ ಪ್ರಶ್ನೆ, ಕಾಂಗರ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನವು ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ಅರುಣಾಚಲ್ ಪ್ರದೇಶ್, ಆಪ್ಷನ್ ಸಿ ಛತ್ತೀಸ್ಗಢ, ಆಪ್ಷನ್ ಡಿ ಆಸಾಂ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಛತ್ತೀಸ್ಗಢ. ಕಾಂಗರ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನವು ಛತ್ತೀಸ್ಗಢ ರಾಜ್ಯದಲ್ಲಿ ಇದೆ. ಮುಂದಿನ ಪ್ರಶ್ನೆ, ರಂಗಮ ಯಾವ ರಾಜ್ಯದ ಜನಪ್ರಿಯ ನೃತ್ಯವಾಗಿದೆ? ಆಪ್ಷನ್ ಎ ಮಿಜೋರಾಂ, ಆಪ್ಷನ್ ಬಿ ನಾಗಾಲ್ಯಾಂಡ್, ಆಪ್ಷನ್ ಸಿ ಮಣಿಪುರ, ಆಪ್ಷನ್ ಡಿ ಆಸಾಂ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ನಾಗಾಲ್ಯಾಂಡ್. ರಂಗಮವು ನಾಗಾಲ್ಯಾಂಡ್ ರಾಜ್ಯದ ಜನಪ್ರಿಯ ನೃತ್ಯವಾಗಿದೆ. ಮುಂದಿನ ಪ್ರಶ್ನೆ, ಯಾವ ಚಳುವಳಿಯ ಸಮಯದಲ್ಲಿ ಸರ್ದಾರ್ ಪಟೇಲ್ ಅವರಿಗೆ ಸರ್ದಾರ್ ಎಂಬ ಬಿರುದು ನೀಡಲಾಯಿತು? ಆಪ್ಷನ್ ಎ ಉಪ್ಪಿನ ಸತ್ಯಾಗ್ರಹ, ಆಪ್ಷನ್ ಬಿ ಆಪರೇಷನ್ ಪೋಲೋ, ಆಪ್ಷನ್ ಸಿ ಭಾರತ ಬಿಟ್ಟು ತೊಲಗಿ ಚಳುವಳಿ, ಆಪ್ಷನ್ ಡಿ ಬಾರ್ಡೋಲಿ ಸತ್ಯಾಗ್ರಹ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಬಾರ್ಡೋಲಿ ಸತ್ಯಾಗ್ರಹ. ಬಾರ್ಡೋಲಿ ಸತ್ಯಾಗ್ರಹದ ಸಮಯದಲ್ಲಿ ಸರ್ದಾರ್ ಪಟೇಲರಿಗೆ ಸರ್ದಾರ್ ಎಂಬ ಬಿರುದು ನೀಡಲಾಯಿತು. ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನದ 8ನೇ ಶೆಡ್ಯೂಲ್ನಲ್ಲಿ ಎಷ್ಟು ಭಾಷೆಗಳಿವೆ? ಆಪ್ಷನ್ ಎ 24, ಆಪ್ಷನ್ ಬಿ 17, ಆಪ್ಷನ್ ಸಿ 22, ಆಪ್ಷನ್ ಡಿ 20. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ 22. ಭಾರತೀಯ ಸಂವಿಧಾನದ 8ನೇ ಶೆಡ್ಯೂಲ್ನಲ್ಲಿ ಒಟ್ಟು 22 ಭಾಷೆಗಳಿವೆ. ಮುಂದಿನ ಪ್ರಶ್ನೆ, ಚಾವಡಿ ಮತ್ತು ಸೇವರಾಯ್ ಬೆಟ್ಟಗಳು ಯಾವ ರಾಜ್ಯದಲ್ಲಿವೆ? ಆಪ್ಷನ್ ಎ ಆಂಧ್ರಪ್ರದೇಶ್, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಕೇರಳ, ಆಪ್ಷನ್ ಡಿ ತಮಿಳುನಾಡು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ತಮಿಳುನಾಡು. ಚಾವಡಿ ಮತ್ತು ಸೇವರಾಯ್ ಬೆಟ್ಟಗಳು ತಮಿಳುನಾಡು ರಾಜ್ಯದಲ್ಲಿ ಇವೆ.